ಎರಡು ಕೂಡ ಅಷ್ಟೇ ಚಾಣಾಕ್ಷತ್ರದ ಆಟಗಾರನ ಒಳಗೊಂಡಿರುವಂತಹ ತಂಡಗಳು. ಎರಡು ತಂಡಗಳು ಕೂಡ ಗೆಲುವು ಅನಿವಾರ್ಯ, ಗೆಲ್ಲಲೇಬೇಕಾದ ಒತ್ತಡದಲ್ಲಿ. ರೀ ರೀಲ್ಸಾ ಇವ ಓಕೆ ಓಕೆ. ಯಾವ ಭಂಡಾರ? ಬಬ್ಬಲಾರ್ ಜಜಾನ್ ಭಂಡಾರ. ಈ ಹೇಳಿದಾಗ ನಮ್ಮ ಬಬಲಾದಿ ಭಕ್ತರು ಬಾಳ ಕಾಣೋದು. ಟೈಮ್ ಆಯ್ತಲ್ಲ. ವೇಗದ ದಾಳಿಗಾರ ಅಂಕದ ಹುಡುಕಾಟದಲ್ಲಿದ್ದಾನೆ. ಅಂಕವನ್ನು ಪಡೆಯಬೇಕಾದ ಅನಿವಾರ್ಯತೆಯಲ್ಲಿ 1-2ನೇ ಪಂದ್ಯ. ಒಂದು ಅಂಕದ ಮುನ್ನಡೆಯಲ್ಲಿದೆ ಬೆಳಗಾವಿ ಜಿಲ್ಲಾ ತಂಡ. ಕಾದು ನೋಡೋಣ. ಇದು 7 ನಿಮಿಷದ ಪಂದ್ಯ ಇರುತ್ತೆ. ಮತ್ತೆ ದಾಳಿಯ ಭಾಗದಲ್ಲಿ ನಿಧಾನಗತಿ ಆಟವನ್ನು ಆಡ್ತಾ ಗೇಮ್ ಅನ್ನು ಸ್ಲೋ ಆಗಿ ಮೂವ್ ಮಾಡ್ತಾ ಆಟವನ್ನು ಆಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲಾ ತಂಡದವರು. ಯಾಕಂದ್ರೆ ಎರಡು ತಂಡಗಳು ಕೂಡ ಗೆಲುವು ಅನಿವಾರ್ಯ, ಗೆಲ್ಲಲೇಬೇಕಾದ ಒತ್ತಡದಲ್ಲಿ. ಥರ್ಡ್ ರೈಟ್ ಡಿಸೈಡ್ ರೈಟ್ ಮಾಡಲ್ಲವೇ ಮಡಿ ದಾಳಿಯಲ್ಲಿ ಯಾದಗೂಡ ತಂಡದ ದಾಳಿಗಾರ ಅಂಕ ತರಬೇಕಾದ ಒತ್ತಡದಲ್ಲಿ ಅಂಕದ ಹುಡುಕಾಟದಲ್ಲಿದ್ದಾರೆ. ಕಾದೋಡ ಇಲ್ಲಿ ಸೂಪರ್ ರೈಡ್ ಆಗ್ತಾ ಇದೆ. ಎಂತ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ದಾಳಿಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಕಣ್ಣು ಮುಚ್ಚಿ ಕಣ್ಣು ಮಿಟುಕಿಸುವಷ್ಟರಲ್ಲಿ ಅಂಕನವನ್ನೇ ಛಿದ್ರ ಮಾಡಿದ ಯಾದಗೂಡ ತಂಡದ ದಾಳಿಗಾರ. 4-2. ಥರ್ಡ್ ರೈಟ್ ಡಿಸೈಡ್ ರೈಟ್ ಅಂಕ ತರಬೇಕಾದ ಒತ್ತಡದಲ್ಲಿ. ಅಂಕ ತರಲೇಬೇಕಾದ ಒತ್ತಡದಲ್ಲಿ ಆಟಗಾರ ಕಾದ್ರೋಡನ ಜಂಪ್ ಬರ್ತಾ ಇದೆ. ಕಾದ್ರೋಡನ ರೈಡರ್ ಸೇಫ್ ಅಂತ ಘೋಷಣೆ ಆಗ್ತಾ ಇದೆ. ಅಲ್ಲಿ ಎಂತ ಒಂದು ಅದ್ಭುತವಾದ ಜಂಪ್ ಬರ್ತಾ ಇದೆ. ಅಲ್ಲಿ ಒಂದ್ಸರಿ ಜೋರ್ 2 ಪಾಯಿಂಟ್. ಬೋನಸ್ ಒಂದಾಗೈತ್ರಿ. ಒಂದು ವಾಡ ಇದಾಗ ಬೋನಸ್ ಆಗಿತ್ತು ನೋಡು. ಸಿಕ್ಕಲ್ಲ ಒಂದು ಬೋನಸ್ ಆಯ್ತು ಗೊತ್ತಾ? ಎಸಿ ಕಡೆಗೆ ಬೋನಸ್ ಆನ್ ಇರೋದಿಲ್ಲ. ಇವರ ಡಿಫೆನ್ಸ್ ಇರುತ್ತೆ. ಕಾದು ನೋಡೋಣ. ಆ ಕಡೆಗೆ ಎರಡು ಕೂಡ ಇಲ್ಲ, ಇಲ್ಲಿ ಪಾಯಿಂಟ್ ಆಗಿದೆ. ಎಸ್ ಮತ್ತೆ ಬಂದು ಆರಂಭದ ದಾಳಿಯಲ್ಲಿ 5-4 ಒಂದು ಅಂಕದ ಮುನ್ನಡೆಯಲ್ಲಿ ಯಾದಗೂಡ ತಂಡ. ಎರಡು ಕೂಡ ಬಲಿಷ್ಠವಾದ ತಂಡಗಳ ನಡುವೆ ಹಣಾಹಣಿ ನಡೀತಾ ಇದೆ. ಎಸ್ ಕಡೆಗೆ ಬೋನಸ್ ಆಫ್ ಇರುತ್ತೆ. 4 ಡಿಫೆನ್ಸ್ ಆನಿದೆ. ಕಾದೋಡನ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕಳೆದ ದಾಳಿಯಲ್ಲಿ ಅದ್ಭುತವಾದ ಸೂಪರ್ ರೈಡ್ ಮಾಡಿದಂತ ದಾಳಿಗಾರ ಮತ್ತೊಮ್ಮೆ ದಾಳಿಯಲ್ಲಿ. ಮತ್ತೆ ಪಂದ್ಯ ಆರಂಭ ಆಗ್ತಾ ಇದೆ. ಪಾಯಿಂಟ್ ಹಾಕಿದ್ದಾರೆ. ಓಕೆ, ಅಪ್ಡೇಟ್ 5-6
ಒಂದು ಅಂಕದ ಮುನ್ನಡೆಯಲ್ಲಿ ಇಲ್ಲಿ ಮತ್ತೊಂದು ಅದ್ಭುತವಾದ ಅಂಕವನ್ನ ಪಡೆದುಕೊಂಡು ಬರ್ತಾ ಇದ್ದಾರೆ. ಸಂಕಷ್ಟದಲ್ಲಿ ಈಗಾಗಲೇ ಬೆಳಗಾವಿ ಜಿಲ್ಲಾ ತಂಡ ಮತ್ತೆ ದಾಳಿ ವಿಭಾಗದಲ್ಲಿ ಎಡಬದಿಯ ದಾಳಿಗಾರ ಎಚ್ಚರಿಕೆ ಹೆಜ್ಜೆಯನ್ನು ಹಾಕ್ತಾ ಈ ಒಂದು ಪಂದ್ಯಾವಳಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡುತ್ತಕ್ಕಂಥ ಆತ್ಮೀಯರು, ಕೊಡುಗೈ ದಾನಿಗಳು, ಕಬಡ್ಡಿ ಆರಾಧಕರು, ಕಬಡ್ಡಿ ಪ್ರೋತ್ಸಾಹಕರು, ಕ್ರೀಡಾ ಯುವಕರ ಪಾಲಿನ ಆಶಾ ಡಾಕ್ಟರ್ ಪ್ರಶಾಂತನ ಹುಡುಗಿ ಖ್ಯಾತ ವೈದ್ಯರು, ಆತ್ಮೀಯರು, ಒಂದು ಪ್ರೀತಿಯ ನಮ್ಮ ಆಯೋಜಕರು ಸತ್ಕಾರವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ದಯಮಾಡಿ ತಾವುಗಳು ಬಂದನ್ನ ಸ್ವೀಕಾರ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪ್ರಶಾಂತನ ಕುಡಲ್ಗಿ ಅವರು ದಯಮಾಡಿ ಎರಡು ನಿಮಿಷ ಇನ್ನೊಮ್ಮೆ ಗ್ರೀನ್ ಕಾರ್ಡ್ ಬರ್ತಂದ್ರೆ ಅವ್ರಿಗೊಂದು ಟೆಕ್ನಿಕಲ್ ಪಾಯಿಂಟ್. ಎಸ್ ಕಡೆಗೆ ಸೂಪರ್ ಟೆಕಲ್ ಆನ್ ಇದೆ, ಕಾದು ನೋಡೋಣ. ಏನಾದ್ರೂ ಮಿಸ್ಟೇಕ್ ಆದ್ರೆ ಇಲ್ಲಿ ಲೋನ್ ಅಂಕದ ಭೀತಿಯಲ್ಲಿ ಸರ್ ಎಂತ ಒಂದು ಅದ್ಭುತವಾದ ಫ್ಲೈಯಿಂಗ್ ಜಂಪ್ ಬರ್ತಾ ಇದೆ. ಆದ್ರೂ ಕೂಡ ಯಾವುದೇ ಪ್ರಯೋಜನ ಇರೋದಿಲ್ಲ, ಅಂಕದ ಸಂಪಾದನೆ ಇಲ್ಲ. ಬರಿ ಕೈಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. 6-8 7 ಅಂಕದ ಮುನ್ನಡೆಯಲ್ಲಿ ಯಾದಗಿರಿ ತಂಡ ಕಾದು ನೋಡೋಣ. ಮುಂದಿನ ಪಂದ್ಯಕ್ಕಾಗಿ ಅಲ್ಲಂ ಪ್ರಭು ಎರದಾಳ್ ಅವರು ಈ ಮಹೇಶ್ ಅವರು ಒಂದು ಸೂಪರ್ ರೈಡ್ ಮಾಡಿದ್ರೆ 501 ರೂಪಾಯಿ ಕೊಡ್ ಮಾಡಲಿದ್ದಾರೆ. ಮಧುರ್ ನಾಮಿ ಅವರಿಂದ ಒಂದ್ಸಲ ಜೋರ್ ಚಪ್ಪಾಳೆ ಬರ್ಲಾಗ್ತಾರೆ. ಕೊನೆ 4 ನಿಮಿಷ, ಲಾಸ್ಟ್ 4 ಮಿನಿಟ್. 6-8 ಇದೇನಾದ್ರೂ ಲೋನ್ ಅಂಕದ ಭೀತಿಯಲ್ಲಿದೆ, ಕಾದು ನೋಡೋಣ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಪಂದ್ಯ ತೆರವನ್ನ ಪಡಿಬಹುದು. ಇದು ಬೆಳಗಾವಿ, ಇದು ಯಾದಗಿರಿ. ಮುಂದಿನ ಪಂದ್ಯಕ್ಕಾಗಿ ಅಲ್ಲಂ ಪ್ರಭು ತೆರದಾಳ್ ಅವರ ಚೇಸ್ ಅಕಾಡೆಮಿ ಚಿಂಚಲಿ. ಕಳೆದ ದಾಳಿಯಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ಸಾಗಿರುವ ಆಟಗಾರ ಈಗ ಮತ್ತೊಮ್ಮೆ ಲೋನ್ ಅಂಕದ ಭೀತಿಯಲ್ಲಿ ಕಾದು ನೋಡೋಣ. ಇಲ್ಲಿ ಮತದ ಅಂಕದ ಸಂಪಾದನೆ ಆಗ್ತಾ ಇದೆ, ಕಾದು ನೋಡೋಣ. ಮುಟ್ಟಿದ್ದೇನೆ ಅಂತೇಳಿ ವಾದ ಮಾಡ್ತಾ ಇದ್ದಾರೆ, ಕಾದು ನೋಡೋಣ. ನಿರ್ಣಾಯಕರ ನಿರ್ಣಯ ಅಂತಿಮ ನಿರ್ಣಯವಾಗುತ್ತೆ. ಎಸ್, ನೋ ಪಾಯಿಂಟ್, ಯಾವುದೇ ಅಂಕ ಇಲ್ಲ. ಇಲ್ಲಿ ಲೋನ್ ಅಂಕ ಕಟ್ಟಿಟ್ಟ ಬತ್ತಿ, ಕಾದು ನೋಡೋಣ. ಸೆಕೆಂಡ್ ಹಾಫ್, ಫಸ್ಟ್ ಟೈಮ್ ಔಟ್ ಯಾದಗಿರಿ 12. ಎಸ್, ಮತ್ತೆ ವಿರಾಮದ ಬಳಿಕ ಪಂದ್ಯ ಆರಂಭದ ದಾಳಿಯಲ್ಲಿ ಎಸ್ ಇಲ್ಲಿ ಒಂದು ಅದ್ಭುತವಾದ ಬೋನಸ್ ಜೊತೆಗೆ ಒಂದು ಅಂಕದ ಸಂಪಾದನೆ. 2 ಅಂಕ, 8-12, 4 ಅಂಕದ ಮುನ್ನಡೆಯಲ್ಲಿದೆ ಯಾದಗಿರಿ ತಂಡ. ಕಾದು ನೋಡೋಣ. ಇಲ್ಲಿ ಬಾಕ್ ಲೈನ್ ಕ್ರಾಸ್ ಮಾಡಿ ಆಡ್ತಾ ಇದ್ದಾರೆ, ಕಾದು ನೋಡೋಣ. ಇದು ಕಬಡ್ಡಿ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಸಂಭವ ನಡೀಬಹುದು. ಕಂಬ್ಯಾಕ್ ಆಗ್ತಾರೆ, ಕಾದು ನೋಡೋಣ. ಕೊನೆ 2 ನಿಮಿಷ, ಲಾಸ್ಟ್ 2 ಮಿನಿಟ್. ಕ್ಯಾಪ್ಟನ್ಸ್ ಅಲರ್ಟ್. ಕೊನೆ 2 ನಿಮಿಷದ ಆಟ ಬಾಕಿ, ಕಾದು ನೋಡೋಣ. ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋ ಬಾಲ್, ನೋ ಬೋನಸ್. ಇಲ್ಲಿಂದ ಪಂದ್ಯವನ್ನ ಕಂಬ್ಯಾಕ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟದಾಯಕ. ಆದ್ರೂ ಕೂಡ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಕಾದು ನೋಡೋಣ. ಬಾಕ್ ಲೈನ್ ಅನ್ನ ಕ್ರಾಸ್ ಮಾಡಬೇಕು, ಮಾಡದೆ ಹೋದಲ್ಲಿ ರೈಡ್ಸ್ ಔಟ್ ಆಗ್ತಾರೆ. ರೈಡ್ಸ್ ಔಟ್. ಎಸೆಗಡೆಗೆ ಮತ್ತೊಮ್ಮೆ ವೇಗವಾಗಿ ಬಂದು ಇಡೀ ಆಟಗಾರರನ್ನು ಒಂದು ಕಡೆ ಗೋಳೆ ಮಾಡ್ತಾ ಇದ್ದಾರೆ. ಕಾದು ನೋಡೋಣ. ಅಂಕವನ್ನು ಒಯ್ಯಲೇಬೇಕಾದ ಒತ್ತಡದಲ್ಲಿ, ಅಂಕ ತರಲೇಬೇಕಾದ ಒತ್ತಡದಲ್ಲಿ ಈ ಕಡೆಗೆ ಬೋನಸ್ ಆಫ್ ಇರುತ್ತೆ. ಆಳಕ್ಕೆ ಹೋಗಿ ಅಂಕವನ್ನು ಪಡೆಯುವ ಪ್ರಯತ್ನವನ್ನು ಮಾಡಬೇಕಿಲ್ಲಿ. ಲಾಸ್ಟ್ 1 ಮಿನಿಟ್, ಕೊನೆ 1 ನಿಮಿಷ.
ಹೆಸರೊಂದಿಗೆ ಬಹುತೇಕ ಪಂದ್ಯ ಯಾದಗೋಡು ಪರವಾಗಿ. ಹದಿಮೂರು 9. ಎಸ್ ಬರ್ಲಿ ಅಕಾಡೆಮಿ ಚಿಂಚಲಿ ಅಲ್ಲಂಪ್ರಭು ತೆರೆದವ್ರು ಬರ್ರಿಪ್ಪ ಬೇಗ. ಅಕಾಡೆಮಿ ಚಿಂಚಲಿ ಅಲ್ಲಂಪ್ರಭು ತೇರ್ದಾಳ. ಇದರೊಂದಿಗೆ ಪಂದ್ಯ ಮುಕ್ತಾಯ. ವಿನ್ ಬಾಯ್ ಎಸ್ ಮ್ಯಾಚ್ ಇಸ್ ಓವರ್. ವಿನ್ ಬಾಯ್ ಯಾದಗೋಡ್. ಮತ್ತೆ 10 ನಿಮಿಷ ಆಡೋರೇನು? ಎಸ್ ಆದ್ಮೇಲೆ ಪಂದ್ಯ ಆರಂಭ. 7 ನಿಮಿಷದ ಪಂದ್ಯಾರತೆ. ಆರಂಭದ ಮೊದಲ ದಾಳಿಯಲ್ಲಿ ಯಾದಗೋಡು ತಂಡದ ಪರವಾಗಿ ಬೆಳಗಾವಿ ಜಿಲ್ಲಾ ತಂಡದ ಮೇಲೆ ದಾಳಿ. ಎರಡು ಕೂಡ ಬೆಳಗಾವಿ ಮೂಲದ ಬಲಿಷ್ಠ ತಂಡಗಳು. ಒಂದು ಬದಿಯಲ್ಲಿ ವೇದಿಕೆಯ ಬಲಭಾಗದಲ್ಲಿ ನಮ್ಮ ಯಾದಗೋಡು ಆದರೆ ಇನ್ನೊಂದು ಬದಿಯಲ್ಲಿ ವೇದಿಕೆಯ ಎಡಭಾಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ತಂಡ. ಎರಡು ಕೂಡ ಎಸ್ ಈಗ ಬೆಳಗಾವಿ ಜಿಲ್ಲಾ ತಂಡದ ಪರವಾಗಿ ಎರಡು ಕೂಡ ಅಷ್ಟೇ ಅದ್ಭುತವಾದ ತಂಡಗಳು. ಎರಡು ತಂಡದಲ್ಲೂ ಕೂಡ ಜನಪ್ರಿಯ ಚಾಣಕ್ಯ ಆಟಗಾರನ ಒಳಗೊಂಡಿರ್ತಕ್ಕಂಥ ಎರಡು ತಂಡಗಳು. ಎರಡು ತಂಡಗಳಿಗೂ ಕೂಡ ಗೆಲುವು ಅನಿವಾರ್ಯ. ನಿಧಾನಗತಿ ಎಚ್ಚರಿಕೆ ಹೆಜ್ಜೆಯನ್ನು ಹಾಕ್ತಾ ಆಟವನ್ನು ಆಡ್ತಾ ಇದ್ದಾರೆ. ಡಿಫೆನ್ಸ್ ಅನ್ನು ಚೆಕ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಎಸ್ ಈಗ ಮತ್ತೊಮ್ಮೆ ದಾಳಿಯಲ್ಲಿ ತಂಡದ ಪ್ರಮುಖ ದಾಳಿಗಾರ ಲೆಫ್ಟ್ ರೈಡ್ ಎಡಬದಿಯ ದಾಳಿಗಾರ ಎಚ್ಚರಿಕೆಯ ಪಾದಚಲನೆ ಮುಖಾಂತರ ನಿಧಾನವಾಗಿ ಡಿಫೆನ್ಸ್ ಅನ್ನ ಗಮನಿಸ್ತಾ ಅಫಿಷಿಯಲ್ ಟೈಮ್ ಸ್ವಲ್ಪ. ಎಸ್ ಮತ್ತೆ ಪಂದ್ಯ ಆರಂಭ. ಓಕೆ ಸರ್, ಫಾಲೋ ಅಪ್ ಯು. ಎಸ್ ಮತ್ತೆ ಆರಂಭದ ದಾಳಿಯಲ್ಲಿ ಬೆಳಗಾವಿ ಜಿಲ್ಲಾ ಮೂಲದ ಎಡಬದಿಯ ದಾಳಿಗಾರ ಎಚ್ಚರಿಕೆ ಆಟವನ್ನು ಆಡುತ್ತಾ ನಿಧಾನಗತಿಯ ಪಂದ್ಯ. ಥರ್ಡ್ ರೈಟ್ ಡಿಸೈಡ್ ರೈಟ್ ಡಿವೈಡ್. ಯಾದಗೋಡು ತಂಡದ ದಾಳಿಗಾರ ಅಂಕ ತರುವ ಪ್ರಯತ್ನವನ್ನು ಮಾಡಬೇಕು. ಅಂಕ ತರದೆ ಖಾಲಿ ಕೈಯಲ್ಲಿ ವಾಪಸ್ ಆದ್ರೆ ಔಟ್ ಆಗ್ತಾನೆ. ಎಸ್ ಇಲ್ಲಿ ಒಂದು ಬಲವಾದ ಪ್ರಯತ್ನ ಬರ್ತಾ ಇದೆ. ವೇಗವಾಗಿ ಕಾರ್ನರ್ ಟಚ್ ಮಾಡುವ ಒಂದು ಪ್ರಯತ್ನ ಬರ್ತಾ ಇದೆ. ಕಾದು ನೋಡೋಣ. ಎಸ್ ಇಲ್ಲಿ ಬಲವಾದ ಟ್ಯಾಕಲ್ ಬರ್ತಾ ಇದೆ. ಒಂದ್ಸರಿ ಜೋರ್ ಚಪ್ಪಾಳೆ ಬರ್ಲಾಗ್ತಾರೆ. ಅದು ನಿಮ್ಮೂರಿನ ಹುಡುಗ ಸಾಗರ್ ಅವರ ನೇತೃತ್ವದ ತಂಡ, ಅವರ ಒಂದು ನಾಯಕತ್ವದಲ್ಲಿ ನಡೀತಾ ಇರೋ ಬೆಳಗಾವಿ ಜಿಲ್ಲಾ ತಂಡ. ಥರ್ಡ್ ರೈಟ್ ಡಿಸೈಡ್ ರೈಟ್ ಡಿವೈಡ್. ಎಸ್ ಅಂಕ ತರಬೇಕಾದ ಒತ್ತಡದಲ್ಲಿ ಈಗ ಆ ಕಡೆ ಕೂಡ ಡಿವೈಡ್ ಆಯಿತು. ಅದರಲ್ಲಿ ಯಶಸ್ಸನ್ನ ಪಡೆದ್ರು ಡಿಫೆನ್ಸ್ ವಿಭಾಗದಲ್ಲಿ. ಈ ಕಡೆಗೆ ಕಾದ್ರೋಣ ಏನಾಗತ್ತೆ, ಸಮಯ ಓಡ್ತಾ ಇದೆ. ಎಸ್ ಇಲ್ಲಿ ಬಲವಾದ ಒಂದು ಟ್ಯಾಕಲ್ ಬರ್ತಾ ಇದೆ. ಕಾದ್ರೋಣ ಈ ಕಡೆಗೆ ಬೋನಸ್, ಆ ಕಡೆಗೆ 1 ಅಂಕ. ಇದರೊಂದಿಗೆ ಸ್ಕೋರ್ ಮತ್ತೆ 1 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ.